ಹಾಯ್ ಫ್ರೆಂಡ್ಸ್, ಕಂಪ್ಲೀಟ್ ಇಂಗ್ಲಿಷ್ ಗ್ರಾಮರ್. ಪ್ರೀವಿಯಸ್ ವಿಡಿಯೋದಲ್ಲಿ ನೌನ್ ನಂಬರ್ ಪಾರ್ಟ್ 2 ಬಗ್ಗೆ ತಿಳ್ಕೊಂಡಿದ್ವಿ ಅಂಡ್ ಇವತ್ತಿನ ವಿಡಿಯೋದಲ್ಲಿ ನೌನ್ ನಂಬರ್ ಪಾರ್ಟ್ 3 ಬಗ್ಗೆ ತಿಳ್ಕೊಳ್ಳೋಣ. ಪ್ರೀವಿಯಸ್ ವಿಡಿಯೋದಲ್ಲಿ 5 ಕೇಸಸ್ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ನೌನ್ ನಂಬರ್ ಬಗ್ಗೆ ರಿಮೈನಿಂಗ್ ರೂಲ್ಸ್ ಏನಿದೆ ಕಂಪ್ಲೀಟ್ ಮಾಡೋಣ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. Okay. Case number 11. So besides adding s only in the end gets it done for few. ನೋಡಿ, ನಾವು ಕಂಪೌಂಡ್ ನೌನ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಆ ಕಂಪೌಂಡ್ ನೌನ್ ಏನಾಗಿರುತ್ತೆ, ಅದರಲ್ಲಿ ಒಂದರಿಂದ ಎರಡಾಗಿರ್ಬೋದು, ಮೂರು ಶಬ್ದಗಳು ಸೇರಿಬಿಟ್ಟು ಅದೊಂದು ಶಬ್ದ ಆಗಿರುತ್ತೆ, ಅದೊಂದು ನೌನ್ ಆಗಿರುತ್ತೆ. ಅಂಡ್ ಆ ನೌನ್ ಒಳಗಡೆ ನಾವು ಪ್ಲೂರಲ್ ಮಾಡ್ಬೇಕಂದ್ರೆ ಒಂದು ಮೇಜರ್ ವರ್ಡ್, ಇಂಪಾರ್ಟೆಂಟ್ ವರ್ಡ್ ಯಾವ್ದಿರುತ್ತೆ ಅದಕ್ಕೆ ಮಾತ್ರ ನಾವು ಪ್ಲೂರಲ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಸ್ವಲ್ಪ ಎಕ್ಸಾಂಪಲ್ಸ್ ಈ ರೀತಿ ಇದೆ ಅಂದ್ರೆ, ಓನ್ಲಿ ಎಂಡ್ ಆಫ್ ದಿ ವರ್ಡ್ ಅಲ್ಲಿ ನಾವು ಎಸ್ ಆಡ್ ಮಾಡ್ಬೇಕಾಗುತ್ತೆ ನೌನ್ ಪ್ಲೂರಲ್ ಮಾಡೋಕೆ. ಅದು ಯಾವ ರೀತಿ ವರ್ಡ್ಸ್ ಎಕ್ಸಾಂಪಲ್ಸ್ ಇದೆ ಚೆಕ್ ಮಾಡೋಣ. ನೋಡಿ, ಬುಕ್ ಶೆಲ್ಫ್. ಈ ಬುಕ್ ಶೆಲ್ಫ್ ಅಲ್ಲಿ ಯು ಕ್ಯಾನ್ ಟೇಕ್ ಮೇಜರ್ ವರ್ಡ್ ಬುಕ್ ಆರ್ ಯು ಕ್ಯಾನ್ ಟೇಕ್ ಶೆಲ್ಫ್. ಇಲ್ಲಿ ಮೇಜರ್ ವರ್ಡ್ ಇದು ಎರಡು ಸೇರಿ ನಾವು ಒಂದು ವರ್ಡ್ ಅಂತ ಕನ್ಸಿಡರ್ ಮಾಡ್ತೀವಿ. ನಿಮ್ಗೆ ಗೊತ್ತು ಕಂಪೌಂಡ್ ನೌನ್ ಅದೇ ರೀತಿ ಕೆಲಸ ಮಾಡ್ತಾ ಇರುತ್ತೆ. ಬಟ್ ಕಂಪೌಂಡ್ ನೌನ್ ಅಲ್ಲಿ ಮೇನ್ ವರ್ಡ್ ಯಾವ್ದಿರುತ್ತೆ ಅದನ್ನ ಪ್ಲೂರಲ್ ಮಾಡ್ತೀವಿ. ಇಲ್ಲಿ ಹಾಗಿಲ್ಲ, ಎಂಡ್ ಆಫ್ ದಿ ವರ್ಡ್ ಅಲ್ಲಿ ನಾವು ಎಸ್ ಆಡ್ ಮಾಡ್ಬಿಟ್ಟು ಪ್ಲೂರಲ್ ಮಾಡ್ತೀವಿ. ಎಕ್ಸಾಂಪಲ್ ನೋಡಿ, ಬುಕ್ ಶೆಲ್ಫ್, ಬುಕ್ ಶೆಲ್ವ್ಸ್. ಬುಕ್ ಕೇಸ್, book cases. Major general, major generals. Book shop, bookshops. These are examples for case number 11. Okay, next case ಹೋಗೋಣ, case number 12. The plural of some of plural foreign words. ನೋಡಿ, ಫಾರಿನ್ ವರ್ಡ್ಸ್ ಗೆ ಸಂಬಂಧಪಡುವಂತ ಅದರ ಪ್ಲೂರಲ್ ಹೇಗಿರುತ್ತೆ ಅದ್ರ ಬಗ್ಗೆ ಪಾಪ್ಯುಲರ್ ಫಾರಿನ್ ವರ್ಡ್ಸ್ ಚೆಕ್ ಮಾಡೋಣ. ಸಿಂಗುಲರ್ ಅಜೆಂಡಾ ಇಟ್ ಇಸ್ ಕಾರ್ಯಕ್ರಮ ಅಂತ ಕರಿತೀವಿ. ಅದ್ರ ಪ್ಲೂರಲ್ ಫಾರ್ಮ್ ಅಜೆಂಡಾ. ನಾವು ಅಜೆಂಡಾ ಅಂತ ಶಬ್ದ ಕೇಳಿರ್ತೀವಿ, ಬಟ್ ಅದ್ರ ಸಿಂಗುಲರ್ ಫಾರ್ಮ್ ಅಜೆಂಡಾ. ಅಂಡ್ ಡಾಟಮ್ ಇಸ್ ಅ ಡಾಟಾ ಸಿಂಗುಲರ್, ಅದ್ರ ಪ್ಲೂರಲ್ ಶಬ್ದ ಕೇಳ್ತೀವಿ ಡಾಟಾ, ಅದ್ರ ಸಿಂಗುಲರ್ ಬಂದ್ಬಿಟ್ಟು ಡಾಟಾ. ಫಾರ್ಮುಲಾ, ಎಸ್ ಗೊತ್ತು, ಸಿಂಗುಲರ್, ಅದ್ರ ಪ್ಲೂರಲ್ ಏನಾಗುತ್ತೆ ಫಾರ್ಮುಲೆ ಆರ್ ಫಾರ್ಮುಲಾಸ್ ಆಗುತ್ತೆ. ಇಂಡೆಕ್ಸ್ ಇಸ್ ಅ ಸಿಂಗುಲರ್ ಅಂಡ್ ಇಂಡೈಸಸ್ ಆರ್ ದಿ ಪ್ಲೂರಲ್. ಅಂಡ್ ಮೀಡಿಯಂ ಇಸ್ ಅ ಸಿಂಗುಲರ್, ಮೀಡಿಯಾ ಕೇಳ್ತೀವಿ ನಾವು, ಮೀಡಿಯಾ ಇಸ್ ವಾಟ್ ಪ್ಲೂರಲ್. Basis is a singular and basis is a plural. Crisis is a singular, CRISIS ಏನಾಗುತ್ತೆ ಪ್ಲೂರಲ್ ಆಗುತ್ತೆ. ಬ್ಯಾಕ್ಟೀರಿಯಂ is a singular, ಅದರ ಪ್ಲೂರಲ್ ಏನಾಗುತ್ತೆ ಬ್ಯಾಕ್ಟೀರಿಯಾ. ಸೊ ಬ್ಯಾಕ್ಟೀರಿಯಾ ಅನ್ನೋ ಶಬ್ದ ಸಿಂಗುಲರ್ ಅಲ್ಲ, ಪ್ಲೂರಲ್ ಇದೆ. ಸೊ these are some Greek words and popular Greek and Latin words. ಅದರ ಸಿಂಗುಲರ್ ಮತ್ತೆ ಪ್ಲೂರಲ್ ಗೊತ್ತಿರಬೇಕು. That is case number 12. Case number 13. Noun that are always in the plural form. ನೋಡಿ, ಎಷ್ಟು ನೌನ್ಸ್ ಗಳಿದೆ ಆಲ್ವೇಸ್ ಪ್ಲೂರಲ್ ಫಾರ್ಮ್ ಅಲ್ಲಿ ಇರುತ್ತೆ. ಅದು ಯಾವ್ದು ನೌನ್ಸ್ ಗಳು ಚೆಕ್ ಮಾಡೋಣ. ಸ್ಪೆಕ್ಟಾಕಲ್ಸ್, ಇದು ನಾವು ಸಿಂಗುಲರ್ಲಿ ಸ್ಪೆಕ್ಟಾಕಲ್ ಅಂತ ಅನ್ಬಾರ್ದು, ಪ್ಲೂರಲ್ ಅಲ್ಲೇ ಕರಿಬೇಕಾಗುತ್ತೆ ಯಾವಾಗ್ಲೂ. ಸ್ಪೆಕ್ಟಾಕಲ್ಸ್, ಸೀಸರ್ಸ್, ಟ್ರೋಸರ್ಸ್, ಸ್ಟೇರ್ಸ್, ಕಸ್ಟಮ್ಸ್, ಥ್ಯಾಂಕ್ಸ್, ಪ್ರೊಸೀಡ್ಸ್, ಗೂಡ್ಸ್, ನಪ್ಟಿಯಲ್ಸ್, ದೆನ್ ಆರ್ಡ್ಸ್, ವೆಜಿಟೇಬಲ್ಸ್, ಡ್ರಾರ್ಸ್, ಜೀನ್ಸ್, ಗ್ಲಾಸಸ್. ನೋಡಿ, ಇದನ್ನ ನಾವು ಸಿಂಗುಲರ್ ಆಗಿ ಕರಿಬಾರ್ದು, ಯಾವಾಗ್ಲೂ ನಾವು ಪ್ಲೂರಲ್ ತರಾನೇ ಕರಿಬೇಕಾಗುತ್ತೆ. ಅಂಡ್ ದೀಸ್ ಆರ್ ದಿ ಎಕ್ಸಾಂಪಲ್ಸ್ ವೇರ್ ಎವ್ರಿ ಟೈಮ್ ಕನ್ಸಿಡರ್ ಟು ಬಿ ಪ್ಲೂರಲ್ ಫಾರ್ಮ್, ನಾಟ್ ಸಿಂಗುಲರ್ ಫಾರ್ಮ್. ಓಕೆ, ಯಾವಾಗ್ಲೂ ಪ್ಲೂರಲ್ ಫಾರ್ಮ್ ಅಂತಾನೆ ಕನ್ಸಿಡರ್ ಮಾಡಬೇಕು. ದಟ್ ಇಸ್ ಕೇಸ್ ನಂಬರ್ 13. ನೆಕ್ಸ್ಟ್ ಕೇಸ್ ಹೋಗೋಣ, ಕೇಸ್ ನಂಬರ್ 14. ದ ಸಿಂಗುಲರ್ ನೌನ್ ವಿತ್ ಪ್ಲೂರಲ್ ಫಾರ್ಮ್ಸ್. ನೋಡಿ, ಅವೆಲ್ಲ ನೋಡೋಕೆ ಪ್ಲೂರಲ್ ತರ ಕಾಣಿಸುತ್ತೆ, ಬಟ್ ಅವೆಲ್ಲ ಸಿಂಗುಲರ್ ನೌನ್ಸ್ ಇದೆ. ಎಕ್ಸಾಂಪಲ್ ನೋಡೋಣ, ಕೇಸ್ ನಂಬರ್ 14. ಇನ್ನಿಂಗ್ಸ್, ನೋಡಿ, ಎಸ್ ಅಲ್ಲಿ ಆಡ್ ಆಗಿದೆ, ಬಟ್ ಇಟ್ ಇಸ್ ನಾಟ್ ಪ್ಲೂರಲ್, ಇಟ್ ಇಸ್ ಸಿಂಗುಲರ್. ಮ್ಯಾಥಮೆಟಿಕ್ಸ್, ಎಸ್ ಅಲ್ಲಿ ಎಂಡ್ ಆಗಿದೆ, ಇಟ್ ಇಸ್ ನಾಟ್ ಪ್ಲೂರಲ್, ಇದು ಸಿಂಗುಲರ್, ಒಂದು ಸಬ್ಜೆಕ್ಟ್ ಹೆಸರಿದೆ. ನ್ಯೂಸ್ ಸಿಂಗುಲರ್, ಸಿವಿಕ್ಸ್ ಸಿಂಗುಲರ್. ಎಕನಾಮಿಕ್ಸ್ ಅನ್ನೋ ಶಬ್ದ ಒಂದು ಸಬ್ಜೆಕ್ಟ್ ಇದೆ, ಸಿಂಗುಲರ್. ಮಿಸಲ್ಸ್ ಸಿಂಗುಲರ್. ಟ್ಯೂಬರ್ಕ್ಯುಲೋಸಿಸ್ ಸಿಂಗುಲರ್. ಪಾಲಿಟಿಕ್ಸ್ ಸಿಂಗುಲರ್. ಫಿಸಿಕ್ಸ್ ಸಿಂಗುಲರ್. ಎಥಿಕ್ಸ್ ಸಿಂಗುಲರ್. ಡಾಟ್ಸ್ ಇಸ್ ಅ ಸಿಂಗುಲರ್. ಇವೆಲ್ಲ ಸ್ವಲ್ಪ ಎಥಿಕ್ಸ್, ಫಿಸಿಕ್ಸ್ ಇವೆಲ್ಲ ಸಬ್ಜೆಕ್ಟ್ ವಿಷಯಗಳಿಗೆ ಸಂಬಂಧಪಡ್ತಾ ಇದೆ. ಅಂಡ್ ಡಾಟ್ಸ್ ಒಂದು ಗೇಮ್ ಗೆ ಸಂಬಂಧಪಡುವಂತ ಹೆಸರು, ಆ ಗೇಮ್ ಹೆಸರು ನಾವು ಡಾಟ್ಸ್ ಅಂತ ಕರಿತೀವಿ. ಇದು ಕೂಡ ಸಿಂಗುಲರ್, ಇಟ್ ಇಸ್ ನಾಟ್ ಪ್ಲೂರಲ್. ನೋಡೋಕೆ ಪ್ಲೂರಲ್ ತರ ಕಾಣಿಸುತ್ತೆ, ಬಟ್ ಆಕ್ಚುಯಲ್ ದೀಸ್ ಆರ್ ಸಿಂಗುಲರ್. ಓಕೆ, ನೆಕ್ಸ್ಟ್ ಕೇಸ್ ಹೋಗೋಣ, ಕೇಸ್ ನಂಬರ್ 15. Though some nouns seem like singular, but actually they are plural. ನೋಡೋಕೆ ಸಿಂಗುಲರ್ ತರ ಇದೆ, ಬಟ್ ಅದು ಸಿಂಗುಲರ್ ಅಲ್ಲ, ಪ್ಲೂರಲ್ ಇದೆ. ಯಾವುದು ಎಕ್ಸಾಂಪಲ್ ನೋಡೋಣ. ನೋಡಿ, ಗೌರ್ಮೆಂಟ್ ಪ್ಲೂರಲ್ ತರ ಟ್ರೀಟ್ ಮಾಡಬೇಕು. ಪೀಸೆಂಟರಿ ಪ್ಲೂರಲ್ ತರ ಟ್ರೀಟ್ ಮಾಡಬೇಕು. ಪೀಪಲ್ ನೀಡ್ ಟು ಬಿ ಕನ್ಸಿಡರ್ as a plural. ಕ್ಯಾಟಲ್ ಪ್ಲೂರಲ್. ಮ್ಯಾನ್ ಕ್ಯಾಂಡ್ ಮನುಕುಲ, ಅದು ಕೂಡ ಪ್ಲೂರಲ್. These are the example considered to be plural form, but they are looking like singular. The last case, case number 16. Yes to be added when there is full in the end. ನೋಡಿ, ಫುಲ್ ಅಂತ ಶಬ್ದ ಇದ್ರೆ ಅಲ್ಲಿ ಎಲ್ಲಿ ಫುಲ್ ಆದ್ಮೇಲೆ ನಾವು ಎಸ್ ನ ಆಡ್ ಮಾಡ್ಬೇಕಾಗುತ್ತೆ. ಎಕ್ಸಾಂಪಲ್ ನೋಡೋಣ.
ಸ್ಪೂನ್ ಫುಲ್ ಇದು ಸಿಂಗ್ಯುಲರ್ ಇದೆ, ಸ್ಪೂನ್ ಫುಲ್ಸ್ ಇದು ಪ್ಲೂರಲ್ ಇದೆ. ಹ್ಯಾಂಡ್ ಫುಲ್ ಸಿಂಗ್ಯುಲರ್ ಇದೆ, ಹ್ಯಾಂಡ್ ಫುಲ್ಸ್ ಪ್ಲೂರಲ್ ಇದೆ. ಮೌತ್ ಫುಲ್ ಸಿಂಗ್ಯುಲರ್ ಇದೆ, ಕಪ್ full is singular and cup fulls, sorry yes add ಆಗಿಲ್ಲ, cup fulls are plural and mouth fulls are plural. So what is the difference between, so ಎಷ್ಟು ಜನ ಕೇಳ್ತೀರಾ ಸರ್ ಸ್ಪೂನ್ಸ್ ಫುಲ್ ಅಂತ ಒಂದು ಶಬ್ದ ಇದೆಯಲ್ಲ, ಹ್ಯಾಂಡ್ಸ್ ಫುಲ್ ಅಂತ ಒಂದು ಶಬ್ದ ಇದೆಯಲ್ಲ, ಸೊ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸ್ಪೂನ್ ಫುಲ್ಸ್ ಅಂಡ್ ಸ್ಪೂನ್ಸ್ ಫುಲ್? ನೋಡಿ ಸ್ಪೂನ್ ಫುಲ್ಸ್ ಕರೆಕ್ಟ್ ಇದೆ ಶಬ್ದ, ಸ್ಪೂನ್ ಫುಲ್ಸ್. ಇನ್ನೊಂದು ಶಬ್ದ ಏನ್ ಬರುತ್ತಪ್ಪ ಅಂದ್ರೆ ಸ್ಪೂನ್ಸ್ ಫುಲ್ ಸ್ಪೆಲ್ಲಿಂಗ್ ಎಫ್ ಯು ಎಲ್ ಇರಂಗಿಲ್ಲ, ಎಫ್ ಯು ಡಬ್ಲ್ ಎಲ್ ಇರುತ್ತೆ. ನಿಮ್ಗೆ ಗೊತ್ತು ಸ್ಪೂನ್ ಸ್ಪೂನ್ ಪ್ಲಸ್ ಎಫ್ ಯು ಡಬ್ಲ್ ಎಲ್ ಅದೇನಾಗುತ್ತೆ ಸ್ಪೂನ್ ಫುಲ್ ಆಗುತ್ತೆ. ಬಟ್ ಪ್ಲೂರಲ್ ನೋಡಿ ಸ್ಪೂನ್ ಫುಲ್ಸ್ನು ಆಗ್ಬೋದು, ಆರ್ ಸ್ಪೂನ್ಸ್ ಎಫ್ ಯು ಡಬ್ಲ್ ಎಲ್ ಫುಲ್ ಆಗ್ಬೋದು. ಸೊ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಪೂನ್ ಫುಲ್ಸ್ ಮತ್ತೆ ಸ್ಪೂನ್ಸ್ ಫುಲ್? ಅದು ಎರಡರಲ್ಲಿ ಡಿಫ್ರೆನ್ಸ್ ಇಷ್ಟೇ. ಈಗ ನಿಮ್ಮ ಡಾಕ್ಟರ್ ಹೇಳಿರ್ತಾರೆ, ಸೊ 2 ಸ್ಪೂನ್ ತಗೋಪ ಮೆಡಿಸಿನ್ ಅಂತ, ಅವಾಗ ಔಷಧಿ 2 ಸ್ಪೂನ್ ತಗೊಂಡಾಗ ನೀವೇನ್ ಮಾಡ್ತೀರಾ, ಒಂದೇ ಸ್ಪೂನ್ ತಗೊಂಡ್ಬಿಟ್ಟು ಅದರಲ್ಲಿ ಒಂದ್ಸಲ ಔಷಧಿ ಹಾಕೊಂಡ್ಬಿಟ್ಟು ತಗೊಂಡು ಇನ್ನೊಂದ್ಸಲ ಔಷಧಿ ಹಾಕೊಂಡು ತಗೊಂಡ್ಬಿಟ್ರೆ ಅವಾಗ ಈ ಶಬ್ದ ಯೂಸ್ ಮಾಡ್ಬೇಕು, ಸ್ಪೂನ್ ಫುಲ್ಸ್. ಸ್ಪೂನ್ ಫುಲ್ಸ್ ಅಂದ್ರೆ 2 ಸ್ಪೂನ್ ಫುಲ್ಸ್, 2 ಸ್ಪೂನ್ ಫುಲ್ಸ್ ನೀವೇನ್ ಕುಡಿದಿರಾ, ಔಷಧಿ ಡ್ರಿಂಕ್ ಮಾಡಿದಿರಾ, ಸೊ ಅರ್ಥ. ಈಗ ಫಾರ್ ಎಕ್ಸಾಂಪಲ್ ಒಂದು ವೇಳೆ ಸ್ವಲ್ಪ ಡಿಫ್ರೆಂಟ್ ವೇ ಯೋಚನೆ ಮಾಡ್ಬಿಟ್ಟು ಈ ರೀತಿ ಇರ್ತಾರೆ ಪೇಷಂಟ್ ಅಂದ್ರೆ, ಅವ್ರು 2 ಸ್ಪೂನ್ ತಗೊಂಡ್ ಬರ್ತಾರೆ ಅಂಡ್ 2 ಸ್ಪೂನ್ ಅಲ್ಲಿ ಔಷಧಿ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡು ಅಂಡ್ ಆಮೇಲೆ ಅದು ಡ್ರಿಂಕ್ ಕುಡಿತಾರೆ ಔಷಧಿನ. ಆ ರೀತಿ ಅವ್ರದ್ದು ಆ 2 ಸ್ಪೂನ್ ಅದು ಫುಲ್ ಆಗಿದೆಯಲ್ಲ, ಅವಾಗ ನಾನು ಹೇಗೆ ಹೇಳ್ಬೇಕಪ್ಪ ಅಂದ್ರೆ ಸ್ಪೂನ್ ಫುಲ್ಸ್ ಅನ್ಬಾರ್ದು, ಸ್ಪೂನ್ಸ್ ಫುಲ್ ಅಂತ ಕರಿಬೇಕು. ದಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸ್ಪೂನ್ ಫುಲ್ಸ್ ಅಂಡ್ ಸ್ಪೂನ್ಸ್ ಫುಲ್. ಓಕೆ, ದಟ್ ಈಸ್ ಆಲ್ ಅಬೌಟ್ ಕೇಸ್ ನಂಬರ್ 16. ಇಲ್ಲಿಗೆ ಈ ವಿಡಿಯೋ ಕಂಪ್ಲೀಟ್ ಆಗುತ್ತೆ ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಗ್ರಾಮರ್ ಟಾಪಿಕ್ ಡಿಸ್ಕಸ್ ಮಾಡೋಣ. ಅಂಡ್ ಡೋಂಟ್ ಮಿಸ್, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಜೊತೆ, ಹಾಗೆ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.